ಪರಿಹಾರ ನೀಡೋದಕ್ಕಾಗದಿದ್ರೆ ಸರ್ಕಾರ ಬಿಟ್ಟು ಹೋಗಿ ಗಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೇರೆ ಯಾರಾದ್ರೂ ಒಂದು ಸರ್ಕಾರವನ್ನ ನಡೆಸ್ತಾರೆ, ನಿಮ್ ಕೈಲಾಗ್ಲಿಲ್ಲ ಅಂದ್ರೆ ಬಿಟ್ಟು ಹೋಗ್ಲಿ ಅಂತ ಮಾತನಾಡಿದ್ದಾರೆ. ಪರಿಹಾರವನ್ನ ನೀಡೋಕ್ಕಾಗ್ಲಿಲ್ಲ ಅಂದ್ರೆ ಸರ್ಕಾರವನ್ನೇ ಬಿಟ್ಟು ಹೋಗ್ಲಿ, ಬೇರೆ ಯಾರಾದ್ರೂ ಒಂದು ಸರ್ಕಾರವನ್ನ ನಡೆಸ್ತಾರೆ ಅಂತ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ ಸರ್ಕಾರದ ವಿರುದ್ಧ. ಇವತ್ತು ಮುಖ್ಯಮಂತ್ರಿಗಳ ಮಾತು, ನಿಮ್ಗೆ ಕಾಂಪನ್ಸೇಷನ್ ಕೊಡಕ್ಕಾಗಲ್ಲ, ಪರಿಹಾರ ಕೊಡಕ್ಕಾಗಲ್ಲ ತಾನೆ, ಸರ್ಕಾರ ಬಿಟ್ಟು ಹೋಗಿ. ಯಾರೋ ಬರ್ತಾರೆ ನಡೆಸ್ತಾರೆ. ಬಿಜೆಪಿ ಅವರು ಪರಿಹಾರ ಕೊಡ್ಬೇಕಂದ್ರೆ ಅವರ ಸ್ವಂತವಾಗಿ ಎಷ್ಟು ಕೊಡ್ತಾರೆ. ಆದ್ರೆ ನೀವ್ಯಾಕೆ ಸರ್ಕಾರ ನಡೆಸ್ತಿದ್ದೀರಿ? ನಿಮ್ಮ ಬೊಕ್ಕಸ ಯಾಕಿದೆ? ದುಡ್ಡು ಕೊಟ್ಟು ಮಾತಾಡ್ಬೇಕು. ನಿಮಗೆ ಕೇರಳಕ್ಕೆ ಕೊಡಕ್ಕೆ ದುಡ್ಡಿದೆ, ವಯನಾಡಿಗೆ ಕೊಡಕ್ಕೆ ದುಡ್ಡಿದೆ, ಅಲ್ಲಿ ಸತ್ತವರಿಗೆ ಕೊಡಕ್ಕೆ ದುಡ್ಡಿದೆ, ನಮ್ಮಲ್ಲಿ ಗಾಯಗೊಂಡವರಿಗೆ ನಮ್ಮಲ್ಲಿ ಕಾಂಪನ್ಸೇಷನ್ ಕೊಡಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಇದು ಮುಖ್ಯಮಂತ್ರಿಗಳ ನೀತಿ. ಇವತ್ತು ಅವರಿಗೆ ಕೇವಲ ಅಲ್ಪಸಂಖ್ಯಾತರ ಭಾವನೆಗಳು, ಅವರ ನೋವುಗಳು ಮಾತ್ರ ಕಾಣಿಸ್ತಾ ಇದ್ದಾವೆ. ಪ್ರತಿ ಬಜೆಟಲ್ಲಿ ಕೂಡ ಒಂದಲ್ಲ ಒಂದು ರೀತಿಯ ಸವಲತ್ತುಗಳನ್ನು, ಯೋಜನೆಯನ್ನು, ಹಣವನ್ನು ಅಲ್ಪಸಂಖ್ಯಾತರ ಒಂದು ವರ್ಗಕ್ಕೆ ಘೋಷಣೆ ಮಾಡ್ತಾರೆ. ಅದರಲ್ಲೂ ಎಲ್ಲರೂ ಇಲ್ಲ. ಅವರಿಗಾಗಿ ಯೋಜನೆಗಳಿರ್ತವೆ, ಅವರಿಗಾಗಿ ಪರಿಹಾರ ಇರುತ್ತೆ. ಕೇರಳದಲ್ಲಿ ಆನೆ ತುಳಿದು ಸತ್ರ, ಅಲ್ಲಿ ಪರಿಹಾರ ಸಿಗುತ್ತೆ. ಕೇರಳದಲ್ಲಿ ಪ್ರಿಯಾಂಕಾ ಗಾಂಧಿಯವರ ಕ್ಷೇತ್ರಕ್ಕೆ 10 ಕೋಟಿ ಕೊಡ್ತಾರೆ. ಆದರೆ ನಮ್ಮ ಶಾಸಕರು ಯಾರಾದರೂ ದುಡ್ಡು ಕೇಳಿದರೆ ಅವರಿಗೆ ದುಡ್ಡಿಲ್ಲ.